ಜೀವನದಲ್ಲಿ ಏನಾದರೂ ದೊಡ್ಡ ಸಾಧನೆ ಮಾಡಬೇಕು ಅಂದಾಗ ನಾವು ಯಾವಾಗಲೂ ದೊಡ್ಡ ನಿರ್ಧಾರಗಳ ಬಗ್ಗೆ ಯೋಚಿಸುತ್ತೇವೆ. ಆದರೆ ನಿಮಗೆ ಗೊತ್ತಾ, ಸಮುದ್ರ ಸೇರೋ ಮುನ್ನ ಮಳೆ ಹನಿ ಕೂಡ ಚಿಕ್ಕದಾಗಿಯೇ ಇರುತ್ತೆ. ನಾವು ಮಾಡುವ ಒಂದು ಪುಟ್ಟ ತಪ್ಪು ನಮ್ಮ ಇಡೀ ಬದುಕನ್ನೇ ಹಾಳು ಮಾಡಬಹುದು. ಹಾಗೆಯೇ ನಾವು ಅಳವಡಿಸಿಕೊಳ್ಳುವ ಒಂದು ಪುಟ್ಟ ಬದಲಾವಣೆ ನಮ್ಮ ಹಣೆಬರಹವನ್ನೇ ಬದಲಾಯಿಸಬಹುದು. ಅದು ಹೇಗೆ ಅಂತ ತಿಳಿಯಬೇಕಾ? ಗೆಳೆಯರೇ, ಜೀವನದಲ್ಲಿ ದೊಡ್ಡ ಮಟ್ಟದ ಗೆಲುವು ಸಾಧಿಸಬೇಕು ಅಂದರೆ ನಾವೆಲ್ಲರೂ ಬೆಟ್ಟವನ್ನೇ ಅಗೆಯಬೇಕು ಎಂದುಕೊಳ್ಳುತ್ತೇವೆ. ಆದರೆ ನಿಮಗೆ ಗೊತ್ತಾ, ಒಂದು ಸಣ್ಣ ಮಳೆ ಹನಿ ನಿರಂತರವಾಗಿ ಬೀಳುತ್ತಿದ್ದರೆ ಕಟುವಾದ ಕಲ್ಲನ್ನು ಸೀಳಬಲ್ಲದು. ನಾವು ಮಾಡುವ ಒಂದು ಪುಟ್ಟ ತಪ್ಪು ನಮ್ಮ ಇಡೀ ಬದುಕನ್ನು ಕ್ಷಣಾರ್ಧದಲ್ಲಿ ಹಾಳು ಮಾಡಬಹುದು. ಹಾಗೆಯೇ ನಾವು ಅಳವಡಿಸಿಕೊಳ್ಳುವ ಒಂದು ಪುಟ್ಟ ಬದಲಾವಣೆ ನಮ್ಮ ಹಣೆಬರಹವನ್ನೇ ಬದಲಾಯಿಸಬಹುದು. ಆ ಗುಟ್ಟು ಏನು ಅಂತ ತಿಳಿಯಲು ಈ ವಿಡಿಯೋ ಕೊನೆಯವರೆಗೂ ನೋಡಿ. ಗೆಳೆಯರೇ, ನಿಮ್ಮ ನೆಚ್ಚಿನ ಪುಸ್ತಕದ ತಿರುಳು ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಪ್ರತಿಯೊಬ್ಬರೂ ಓದಲೇಬೇಕಾದ ಒಂದು ಅದ್ಭುತ ಪುಸ್ತಕದ ಬಗ್ಗೆ ಮಾತನಾಡೋಣ. ಅದುವೇ ಜೇಮ್ಸ್ ಕ್ಲಿಯರ್ ಅವರು ಬರೆದಿರುವ ಅಟಾಮಿಕ್ ಹ್ಯಾಬಿಟ್ಸ್. ನಮ್ಮ ಜೀವನದಲ್ಲಿ ಒಳ್ಳೆಯ ಅಭ್ಯಾಸಗಳನ್ನು ಹೇಗೆ ಬೆಳೆಸಿಕೊಳ್ಳಬೇಕು ಎಂಬುದನ್ನು ಈ ಪುಸ್ತಕ ನಮಗೆ ತುಂಬಾ ಸರಳವಾಗಿ ಕಲಿಸಿಕೊಡುತ್ತದೆ. ನೋಡಿ, ಒಂದು ಒಳ್ಳೆಯ ಅಭ್ಯಾಸವನ್ನು ರೂಢಿಸಿಕೊಳ್ಳಲು ನಾವು ಕೆಲವೊಮ್ಮೆ ಇಡೀ ಜೀವನವನ್ನೇ ಮುಡಿಪಾಗಿಡುತ್ತೇವೆ. ಆದರೆ ಯಾವುದೋ ಒಂದು ಸಣ್ಣ ತಪ್ಪು ಅಥವಾ ಸೋಲು ನಮ್ಮೆಲ್ಲ ಪ್ರಯತ್ನಗಳನ್ನು ಒಂದೇ ಸೆಕೆಂಡಿನಲ್ಲಿ ಮಣ್ಣುಪಾಲು ಮಾಡಿಬಿಡುತ್ತದೆ. ಇದು ಯಾಕೆ ಹೀಗಾಗುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಯಾಕೆಂದರೆ ನಮ್ಮಲ್ಲಿ ಒಂದು ಬಲವಾದ ನಂಬಿಕೆಯಿದೆ. ಅದೇನೆಂದರೆ, ದೊಡ್ಡ ಯಶಸ್ಸು ಸಿಗಬೇಕಾದರೆ ದೊಡ್ಡ ಮಟ್ಟದ ಪ್ರಯತ್ನಗಳೇ ಬೇಕು ಎಂದು. ಈ ಮಾತು ಸಂಪೂರ್ಣವಾಗಿ ತಪ್ಪು ಎಂದು ನಾನು ಹೇಳುವುದಿಲ್ಲ. ಆದರೆ ಕೆಲವೊಮ್ಮೆ ಕಷ್ಟಪಟ್ಟು ಮಾಡುವ ದೊಡ್ಡ ಸಾಹಸಗಳಿಗಿಂತ ನಾವು ಮಾಡುವ ಪುಟ್ಟ ಪ್ರಯತ್ನಗಳೇ ನಮ್ಮನ್ನು ಬೇಗ ಗುರಿ ತಲುಪಿಸುತ್ತವೆ. ಜೇಮ್ಸ್ ಕ್ಲಿಯರ್ ಅವರ ಈ ಪುಸ್ತಕ ಅಂತಹ ಸಣ್ಣ ಬದಲಾವಣೆಗಳ ಶಕ್ತಿಯನ್ನು ನಮಗೆ ಪರಿಚಯಿಸುತ್ತದೆ. ಇಲ್ಲಿ ಅಟಾಮಿಕ್ ಎಂದರೆ ಅತ್ಯಂತ ಚಿಕ್ಕದಾದ ಅಥವಾ ಅಗಾಧವಾದ ಶಕ್ತಿಯ ಮೂಲ ಎಂದರ್ಥ. ಇನ್ನು ಹ್ಯಾಬಿಟ್ ಎಂದರೆ ನಾವು ಪ್ರತಿದಿನ ಮಾಡುತ್ತಾ ಬರುವ ಕೆಲಸಗಳು ಅಥವಾ ಅಭ್ಯಾಸಗಳು. ಆದ್ದರಿಂದ ಸರಳವಾಗಿ ಹೇಳಬೇಕೆಂದರೆ, ಅಟಾಮಿಕ್ ಹ್ಯಾಬಿಟ್ಸ್ ಎಂದರೆ ನಮ್ಮ ಜೀವನದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರಬಲ್ಲ ಅತೀ ಸಣ್ಣ ಅಭ್ಯಾಸಗಳು. ಹಾಗಾದರೆ ಈ ಚಿಕ್ಕ ಬದಲಾವಣೆಗಳು ನಮ್ಮ ಬದುಕಿನಲ್ಲಿ ಅತಿದೊಡ್ಡ ಮ್ಯಾಜಿಕ್ ಮಾಡುವುದು ಹೇಗೆ? ಅದನ್ನು ವಿವರಿಸುವ ಕುತೂಹಲಕಾರಿ ವಿಷಯ ಮುಂದೆ ತಿಳಿಯೋಣ. ಅಂದಹಾಗೆ, ಈ ಅಟಾಮಿಕ್ ಹ್ಯಾಬಿಟ್ಸ್ ಯಾರಿಗಾಗಿ? ಯಾರು ತಮ್ಮ ಜೀವನದಲ್ಲಿ ಯಶಸ್ಸಿನ ಶಿಖರವನ್ನು ಏರಬೇಕು ಎಂದು ಕನಸು ಕಾಣುತ್ತಿದ್ದಾರೋ ಅವರಿಗೆ. ಯಾರು ತಮ್ಮ ದಿನನಿತ್ಯದ ನಡವಳಿಕೆಗಳ ಬಗ್ಗೆ ಆಳವಾಗಿ ತಿಳಿಯಲು ಬಯಸುತ್ತಾರೋ ಅವರಿಗೆ. ಅಷ್ಟೇ ಅಲ್ಲ, ಮನಃಶಾಸ್ತ್ರದ ಬಗ್ಗೆ ಕುತೂಹಲ ಇರುವವರಿಗೆ ಮತ್ತು ಮುಖ್ಯವಾಗಿ ತಮ್ಮ ಕೆಟ್ಟ ಹವ್ಯಾಸಗಳನ್ನು ಬಿಟ್ಟು ಒಳ್ಳೆಯ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಲು ಹಂಬಲಿಸುವವರಿಗೆ ಈ ಪುಸ್ತಕ ಒಂದು ವರದಾನ. ಈ ಅದ್ಭುತ ಪುಸ್ತಕವನ್ನು ನಾವು ಸರಿಯಾಗಿ ಅರ್ಥಮಾಡಿಕೊಳ್ಳಲು ಕೆಲವು ಮುಖ್ಯ ಭಾಗಗಳಾಗಿ ವಿಂಗಡಿಸಿ ಚರ್ಚಿಸೋಣ. ಮುಂದೆ ಹೋಗುವ ಮೊದಲು ಒಂದು ಪುಟ್ಟ ಮಾತು. ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಪ್ರೋತ್ಸಾಹಿಸಿ. ನಮ್ಮ ಈ ವಿಡಿಯೋ ಸ್ವಲ್ಪ ಸುದೀರ್ಘವಾಗಿರಬಹುದು, ಯಾಕೆಂದರೆ ನಾವು ಎಂದಿಗೂ ಮಾಹಿತಿಯ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ. ನಿಮ್ಮ ಬದುಕನ್ನು ಬದಲಾಯಿಸಬಲ್ಲ ಈ ವಿಚಾರಗಳನ್ನು ಪೂರ್ತಿಯಾಗಿ ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡುವುದು ಬಹಳ ಮುಖ್ಯ. ಸರಿ, ಈಗ ವಿಷಯಕ್ಕೆ ಬರೋಣ. ದೊಡ್ಡ ಸಾಧನೆ ಮಾಡಬೇಕೆಂದರೆ ಮೊದಲು ಪುಟ್ಟ ಹೆಜ್ಜೆಗಳಿಂದಲೇ ಆರಂಭಿಸಬೇಕು. ಉದಾಹರಣೆಗೆ, ನೀವು ಪ್ರತಿದಿನ ವ್ಯಾಯಾಮ ಮಾಡಲು ಶುರು ಮಾಡಿದರೆ ಒಂದೇ ದಿನದಲ್ಲಿ ನೀವು ಫಿಟ್ ಆಗಲು ಸಾಧ್ಯವಿಲ್ಲ. ಆದರೆ ನೀವು ಅದನ್ನೇ ನಿರಂತರವಾಗಿ ಮಾಡುತ್ತಾ ಹೋದರೆ ಒಂದು ದಿನ ಖಂಡಿತವಾಗಿಯೂ ಆರೋಗ್ಯವಂತರಾಗುತ್ತೀರಿ. ಹಾಗೆಯೇ ನೀವು ದಿನಾ ಹೊರಗಿನ ಜಂಕ್ ಫುಡ್ ತಿನ್ನುತ್ತಿದ್ದರೆ ನೀವು ದಪ್ಪಗಾಗುತ್ತಿದ್ದೀರಾ ಎಂಬುದು ತಕ್ಷಣಕ್ಕೆ ನಿಮಗೆ ಅರಿವಾಗುವುದೇ ಇಲ್ಲ. ಆದರೆ ಕೆಲವು ತಿಂಗಳ ನಂತರ ನಿಮ್ಮ ಹಳೆಯ ಫೋಟೋ ನೋಡಿದಾಗ ಮಾತ್ರ ಆ ಪ್ರತಿದಿನದ ಸಣ್ಣ ಹವ್ಯಾಸ ನಿಮ್ಮ ದೇಹದ ಮೇಲೆ ಎಂತಹ ಕೆಟ್ಟ ಪರಿಣಾಮ ಬೀರಿದೆ ಎಂಬುದು ಅರ್ಥವಾಗುತ್ತದೆ. ನಾವು ಪ್ರತಿದಿನ ಎಷ್ಟೋ ಕೆಲಸಗಳನ್ನು ಮಾಡುತ್ತೇವೆ. ಅವು ಒಳ್ಳೆಯದಾಗಿರಬಹುದು ಅಥವಾ ಕೆಟ್ಟದಾಗಿರಬಹುದು. ಅಂತಹ ಪುಟ್ಟ ಕೆಲಸದಿಂದ ಏನೂ ದೊಡ್ಡ ಬದಲಾವಣೆ ಆಗಲ್ಲ ಎಂದು ನಮಗೆ ಅನಿಸಬಹುದು. ಆದರೆ ಅಂತಹ ಪುಟ್ಟ ಕೆಲಸಗಳನ್ನು ಸತತವಾಗಿ ಮಾಡುವುದರಿಂದ ನಾವು ಜೀವನದಲ್ಲಿ ಎಷ್ಟು ಎತ್ತರಕ್ಕೆ ಹೋಗಬಹುದು ಅಥವಾ ಎಷ್ಟು ಕೆಳಗೆ ಬೀಳಬಹುದು ಎಂಬುದು ನಮಗೆ ಮರೆತು ಹೋಗಿರುತ್ತದೆ. ಒಂದು ಉದಾಹರಣೆ ನೋಡಿ. ಒಬ್ಬ ವ್ಯಕ್ತಿ ಪ್ರತಿದಿನ ಇಂಟರ್ನೆಟ್ನಲ್ಲಿ ಒಳ್ಳೆಯ ಮಾಹಿತಿಯನ್ನು ಹುಡುಕಿ ಕಲಿಯುತ್ತಿರುತ್ತಾನೆ. ಇನ್ನೊಬ್ಬ ವ್ಯಕ್ತಿ ಬರೀ ಮನರಂಜನೆಗಾಗಿ ಸಮಯ ಕಳೆಯುತ್ತಿರುತ್ತಾನೆ. ಮೇಲ್ನೋಟಕ್ಕೆ ಇಬ್ಬರೂ ಇಂಟರ್ನೆಟ್ ಬಳಸುತ್ತಿದ್ದಾರೆ ಎನಿಸಿದರೂ 5 ವರ್ಷಗಳ ನಂತರ ಇವರಿಬ್ಬರ ನಡುವಿನ ಜ್ಞಾನದ ವ್ಯತ್ಯಾಸ ಆಕಾಶ ಭೂಮಿಗಿಂತಲೂ ಹೆಚ್ಚಾಗಿರುತ್ತದೆ.
ಅದಕ್ಕಾಗಿಯೇ ನೀವು ದೀರ್ಘಕಾಲದವರೆಗೆ ಯಶಸ್ವಿ ಮತ್ತು ಆರೋಗ್ಯವಂತರಾಗಿ ಇರಬೇಕೆಂದರೆ ನಿಮ್ಮನ್ನು ಮುಂದೆ ಕೊಂಡು ಹೋಗುತ್ತಿರುವ ಮತ್ತು ಹಿಂದೆ ಎಳೆಯುತ್ತಿರುವ ಕೆಲಸಗಳನ್ನು ಮೊದಲು ಗುರುತಿಸಿ ಆ ಕೆಲಸ ಮಾಡುವುದು ಒಳ್ಳೆಯದೇ ಅಥವಾ ಕೆಟ್ಟದೇ ಎಂದು ಯೋಚಿಸಿ ನಂತರ ಅದನ್ನು ದಿನನಿತ್ಯ ಮಾಡಬೇಕೋ ಬೇಡವೋ ಎಂದು ನಿರ್ಧರಿಸಿ. ಒಂದು ವೇಳೆ ನೀವು ಇಂದು ಏನಾದರೂ ಹೊಸ ಕೆಲಸ ಶುರು ಮಾಡುತ್ತಿದ್ದರೆ ಅಥವಾ ನೀವು ಇಂದು ಯಾವುದಾದರೂ ಹೊಸ ಕೆಲಸವನ್ನು ಶುರು ಮಾಡಿದ್ದರೆ ಅಥವಾ ದಿನನಿತ್ಯ ಯಾವುದೋ ಒಂದು ಕೆಲಸವನ್ನು ಮಾಡುತ್ತಿದ್ದರೆ ಒಮ್ಮೆ ನಿಮ್ಮನ್ನೇ ನೀವು ಒಂದು ಪ್ರಶ್ನೆ ಕೇಳಿಕೊಳ್ಳಿ. ನಾನು ಇದೇ ಕೆಲಸವನ್ನು ಮುಂದಿನ 5 ವರ್ಷಗಳ ಕಾಲ ಸತತವಾಗಿ ಹೀಗೆಯೇ ಮಾಡುತ್ತಾ ಹೋದರೆ ನನ್ನ ಬದುಕಿನ ಮೇಲೆ ಇದರ ಪರಿಣಾಮ ಏನಾಗಬಹುದು? ಈ ಒಂದು ಪ್ರಶ್ನೆಯೇ ಸಾಕು ಆ ಕೆಲಸವನ್ನು ನೀವು ಮುಂದುವರಿಸಬೇಕೋ ಬೇಡವೋ ಎಂದು ನಿರ್ಧರಿಸಲು. ಉದಾಹರಣೆಗೆ, ನಿಮ್ಮ ಆದಾಯದ ಬಹುಪಾಲು ಹಣವನ್ನು ನೀವು ಬರೀ ಐಶ್ವರ್ಯ ವಸ್ತುಗಳನ್ನು ಖರೀದಿಸಲು ಮತ್ತು ಮೋಜುಮಸ್ತಿಗೆ ಖರ್ಚು ಮಾಡಿದರೆ ಸದ್ಯಕ್ಕೆ ನಿಮಗೆ ಆರಾಮ ಎನಿಸಬಹುದು. ಆದರೆ 5 ವರ್ಷಗಳ ನಂತರವೂ ನೀವು ಎಷ್ಟು ಸಂಪಾದಿಸುತ್ತಿದ್ದೀರೋ ಅಷ್ಟಕ್ಕೇ ಸೀಮಿತರಾಗಿರುತ್ತೀರಿ. ಅದರ ಬದಲಾಗಿ ನಿಮ್ಮ ಆದಾಯದ ಹೆಚ್ಚಿನ ಭಾಗವನ್ನು ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಅಥವಾ ಒಳ್ಳೆಯ ಕಡೆ ಹೂಡಿಕೆ ಮಾಡಿದರೆ 5 ವರ್ಷಗಳ ನಂತರ ನೀವು ಕಡಿಮೆ ಕೆಲಸ ಮಾಡಿದರೂ ಹೆಚ್ಚು ಹಣ ಸಂಪಾದಿಸುವಂತಾಗುತ್ತದೆ ಮತ್ತು ಒಬ್ಬ ಯಶಸ್ವಿ ವ್ಯಕ್ತಿಯಾಗಿ ಹೊರಹೊಮ್ಮುತ್ತೀರಿ. ಯೋಚಿಸಿ ನೋಡಿ, ಒಬ್ಬ ಪುಟ್ಟ ಬಾಲಕ ಬೆಳೆದು ದೊಡ್ಡ ಕ್ರಿಕೆಟರ್ ಆಗುತ್ತಾನೋ ಇಲ್ಲವೋ ಎಂಬುದು ಅವನು ಬಾಲ್ಯದಿಂದಲೇ ಆ ದಿಕ್ಕಿನಲ್ಲಿ ಎಷ್ಟು ಅಭ್ಯಾಸ ಮಾಡುತ್ತಾನೋ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಆರಂಭವೇ ಮಾಡದವನು ಮುಂದೆ ಬೆಳೆಯುವುದು ಹೇಗೆ? ಹಾಗೆಯೇ ನಿಮ್ಮ ಜೀವನದ ಫಲಿತಾಂಶಗಳು ಕೂಡ ನಿಮ್ಮ ಸಣ್ಣ ಸಣ್ಣ ಹವ್ಯಾಸಗಳ ಮೇಲೆ ನಿಂತಿವೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಿಮ್ಮ ಉಳಿತಾಯದ ಹವ್ಯಾಸವನ್ನು ತೋರಿಸುತ್ತದೆ. ನಿಮ್ಮ ತೂಕ ನಿಮ್ಮ ಆಹಾರದ ಶಿಸ್ತನ್ನು ಎತ್ತಿ ತೋರಿಸುತ್ತದೆ. ನಿಮ್ಮ ಹತ್ತಿರ ಎಷ್ಟು ಜ್ಞಾನವಿದೆ ಎಂಬುದು ನೀವು ಓದಲು ಎಷ್ಟು ಸಮಯ ಕೊಡುತ್ತೀರಿ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ನಿಮ್ಮ ಮನೆ ಕೋಣೆಯಾಗಲಿ ಅಥವಾ ನಿಮ್ಮ ಬದುಕಾಗಲಿ ಎಷ್ಟು ಅಸ್ತವ್ಯಸ್ತವಿದೆ ಎಂಬುದು ನೀವು ಎಷ್ಟು ದಿನಗಳಿಂದ ಅದನ್ನು ಸ್ವಚ್ಛ ಮಾಡಿಲ್ಲ ಅಥವಾ ಸರಿಪಡಿಸಿಲ್ಲ ಎಂಬುದನ್ನು ಹೇಳುತ್ತದೆ. ಅಂದರೆ ನೀವು ಪ್ರತಿದಿನ ಏನನ್ನು ಮಾಡುತ್ತೀರೋ ಮತ್ತು ಏನನ್ನು ಪದೇ ಪದೇ ಪುನರಾವರ್ತಿಸುತ್ತೀರೋ ಅದೇ ನಿಮಗೆ ಪ್ರತಿಫಲವಾಗಿ ಸಿಗುತ್ತದೆ. ಸಮಯ ಎನ್ನುವುದು ಸೋಲು ಮತ್ತು ಗೆಲುವಿನ ನಡುವಿನ ಅಂತರವನ್ನು ದೊಡ್ಡದು ಮಾಡುತ್ತಾ ಹೋಗುತ್ತದೆ. ನೀವು ಯಾವ ದಿಕ್ಕಿನಲ್ಲಿ ಸಮಯ ಹೂಡಿಕೆ ಮಾಡುತ್ತೀರೋ ಅಷ್ಟೇ ವೇಗವಾಗಿ ನೀವು ಆ ಗುರಿ ಹತ್ತಿರ ತಲುಪುತ್ತೀರಿ. ನಿಮ್ಮಲ್ಲಿರುವ ಒಳ್ಳೆಯ ಅಭ್ಯಾಸಗಳು ಸಮಯವನ್ನು ನಿಮ್ಮ ಗೆಳೆಯನನ್ನಾಗಿ ಮಾಡುತ್ತವೆ. ಆದರೆ ಕೆಟ್ಟ ಹವ್ಯಾಸಗಳು ಅದೇ ಸಮಯವನ್ನು ನಿಮ್ಮ ಪಾಲಿನ ಶತ್ರುವನ್ನಾಗಿ ಬದಲಾಯಿಸಿಬಿಡುತ್ತವೆ. ಮೊದಲ ದಿನವೇ 100 ಪುಷಪ್ಸ್ ತೆಗೆಯಬೇಕು ಎಂದು ಹಠಕ್ಕೆ ಬೀಳಬೇಡಿ, ಅಥವಾ ಬ್ಲಾಗಿಂಗ್ ಶುರು ಮಾಡಿದ ದಿನವೇ 4-5 ಪೋಸ್ಟ್ ಬರೆಯಲು ಹೋಗಬೇಡಿ. ನಿಮ್ಮ ಗುರಿ ಎಷ್ಟು ಚಿಕ್ಕದಾಗಿರುತ್ತದೆಯೋ ಅಷ್ಟು ಸುಲಭವಾಗಿ ನೀವು ಅದನ್ನು ಪೂರ್ಣಗೊಳಿಸಬಹುದು. ಯಾವಾಗ ನೀವು ಸಣ್ಣ ಹೆಜ್ಜೆಗಳನ್ನು ಇಡುತ್ತೀರೋ ಆಗ ಫಲಿತಾಂಶ ಕೂಡ ಅಷ್ಟೇ ಅದ್ಭುತವಾಗಿರುತ್ತದೆ. 4ನೇ ಹಂತ ತೃಪ್ತಿದಾಯಕವಾಗಿರಲಿ. ಅಂದರೆ ನಿಮ್ಮ ಅಭ್ಯಾಸಗಳು ನಿಮಗೆ ಆತ್ಮತೃಪ್ತಿ ನೀಡಬೇಕು. ಉದಾಹರಣೆಗೆ, ನೀವು ಬಾಡಿ ಬಿಲ್ಡಿಂಗ್ ಮಾಡುತ್ತಿದ್ದರೆ ನೀವು ದಿನದಿಂದ ದಿನಕ್ಕೆ ಹೇಗೆ ಫಿಟ್ ಆಗುತ್ತಿದ್ದೀರಿ, ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದೀರಿ ಎಂಬುದನ್ನು ಗಮನಿಸಿ. ನಿಮ್ಮ ದೇಹದ ಕೊಬ್ಬು ಕರಗುತ್ತಿರುವುದು ಮತ್ತು ನೀವು ಕೆಟ್ಟ ಹವ್ಯಾಸಗಳನ್ನು ಗೆಲ್ಲುತ್ತಿರುವುದನ್ನು ಕಂಡು ನಿಮಗೆ ನೀವೇ ಹೆಮ್ಮೆಪಡಿ. ಈ ರೀತಿ ಸಿಗುವ ಸಣ್ಣ ಸಣ್ಣ ತೃಪ್ತಿಗಳೇ ನಿಮ್ಮನ್ನು ದೀರ್ಘಕಾಲದವರೆಗೆ ಆ ಕೆಲಸದಲ್ಲಿ ತೊಡಗಿಸಿಕೊಳ್ಳಲು ಬೇಕಾದ ಅತಿದೊಡ್ಡ ಮೋಟಿವೇಶನ್ ನೀಡುತ್ತವೆ. ಗೆಳೆಯರೇ, ಕೆಟ್ಟ ಹವ್ಯಾಸಗಳು ನಮಗೆ ಕೇವಲ ಕ್ಷಣಿಕ ಸುಖ ನೀಡುತ್ತವೆ, ಆದರೆ ಅವು ಜೀವನದ ಅಸಲಿ ಸಂತೋಷವನ್ನು ಕಸಿದುಕೊಳ್ಳುತ್ತವೆ. ಅದರ ಬದಲಾಗಿ ನಿಮಗೆ ನಿಜವಾದ ಶಾಂತಿ, ನೆಮ್ಮದಿ ಮತ್ತು ಯಶಸ್ಸನ್ನು ತಂದುಕೊಡುವಂತಹ ಒಳ್ಳೆಯ ಅಭ್ಯಾಸಗಳನ್ನು ಮೈಗೂಡಿಸಿಕೊಳ್ಳಿ. ಈ ಅಟಾಮಿಕ್ ಹ್ಯಾಬಿಟ್ಸ್ ಪುಸ್ತಕದ ಸಾರಾಂಶ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಕ್ರಾಂತಿ ತರಲಿ ಎಂದು ನಾನು ಆಶಿಸುತ್ತೇನೆ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋದಲ್ಲಿ ನಾವು ಚರ್ಚಿಸಿದ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಒಂದು ಸಾರ್ಥಕ ಬದುಕನ್ನು ನಿಮ್ಮದಾಗಿಸಿಕೊಳ್ಳಿ. ಮರೆಯಬೇಡಿ, ನೀವು ಇನ್ನೂ ನಮ್ಮ ಪುಸ್ತಕದ ತಿರುಳು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವು ನೀಡುವ ಪ್ರತಿಯೊಂದು ಲೈಕ್ ನಮಗೆ ಇಂತಹ ಇನ್ನೂ ಅನೇಕ ಅದ್ಭುತ ವಿಡಿಯೋಗಳನ್ನು ಮಾಡಲು ಬೆನ್ನೆಲುಬಾಗಿ ನಿಲ್ಲುತ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಪುಸ್ತಕದ ತಿರುಳಿನೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಓದುತ್ತಿರಿ, ಬೆಳೆಯುತ್ತಿರಿ. ಧನ್ಯವಾದಗಳು.